Students, let's continue with the chapter Boolean algebra. Hopefully this will be the last session for this chapter. So ಈ ಒಂದು ಸೆಷನಲ್ಲಿ ನಾನು ನಿಮಗೆ POS ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಹಿಂದಿನ ಸೆಷನಲ್ಲಿ ನಾನೊಂದು ಪ್ರಾಬ್ಲಮನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಸೊ ಹೋಪ್ ನೀವೆಲ್ಲರೂ ಅದನ್ನು ಸಾಲ್ವ್ ಮಾಡಿದ್ದೀರಾ ಅಂತ ನಂಬ್ತೀನಿ. ಸೊ ಅದೇ ಕ್ವಶನ್ನ ಇಟ್ಕೊಂಡು ನಾನು POSನ್ನು ಸಾಲ್ವ್ ಮಾಡ್ತೀನಿ. ಸೊ ಮ್ಯಾಪಿಂಗ್ ಸಿಮಿಲರ್ ಇರುತ್ತೆ, ಬಟ್ ಆನ್ಸರ್ನಲ್ಲಿ ಸ್ವಲ್ಪ ಚೇಂಜಸ್ ಮಾತ್ರ ನೋಡ್ತೀರಾ. ಬಟ್ ಮ್ಯಾಪಿಂಗ್ ಸಿಮಿಲರ್ ಇರುತ್ತೆ. ಓಕೆ, ಮ್ಯಾಪಿಂಗ್ ಎಲ್ಲ ಸೇಮ್ ಇರುತ್ತೆ, ಬಟ್ ಓನ್ಲಿ ಚೇಂಜ್ ಈಸ್ ಆನ್ ಎಕ್ಸ್ಪ್ರೆಷನ್ ರಿಡಕ್ಷನ್ ಆಗಿರುವಂಥ ಎಕ್ಸ್ಪ್ರೆಷನಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಬಿಟ್ಟರೆ ಬಾಕಿ ಎಲ್ಲ ಸಿಮಿಲರ್ ಇರುತ್ತೆ. ಫೈನ್. ಓಕೆ, ಸೊ ಸ್ಟ್ರೇಟ್ ಅವೇ ವಿ ಶಲ್ ಸಿ ಅಬೌಟ್ ದ ಕ್ವಶನ್. ಸೊ ಕ್ವಶನ್ ಏನು ಹೇಳುತ್ತೆ, ಗಿವನ್ ದ ಫಂಕ್ಷನ್ xyzw, ಗಿವನ್ ದ ಫಂಕ್ಷನ್ xyzw. ಸೊ ಈಗ ಯಾವ ಆರ್ಡರ್ನಲ್ಲಿ ಇರಬೇಕು ಅಂತ ಹೇಳುತ್ತೆ ಇದು? xyzw ಈ ಫಾರ್ಮ್ನಲ್ಲೇ ಇರಬೇಕು. 1 2 4 8 8 4 2 1 ಫಾರ್ಮಲ್ಲಿ ನಾನು ಸ್ಪೆಸಿಫೈ ಮಾಡ್ತೀನಿ ಅಂತ ಹೇಳಿದರೆ ಎಕ್ಸ್ ಫಸ್ಟ್ ಬರಬೇಕು, ವೈ ನೆಕ್ಸ್ಟ್ ಬರಬೇಕು, ಝೆಡ್ ನೆಕ್ಸ್ಟ್ ಬರಬೇಕು, ಡಬ್ಲ್ಯೂ ನೆಕ್ಸ್ಟ್ ಬರಬೇಕು ಅನ್ನೋದು ಹೇಳುತ್ತೆ. ಓಕೆ, ಫೈನ್. ಸೊ POS ಆಗಿರೋದ್ರಿಂದ ಇದು POS ಆಗಿರೋದ್ರಿಂದ POSನಲ್ಲಿ ನಾವು ಏನಂತ ಹೇಳಿ ತಗೊಂಡಿದ್ದೀವಿ? ಎಕ್ಸ್ ಅಂತ ಹೇಳಿದರೆ 0, ಎಕ್ಸ್ ಬಾರ್ ಅಂತ ಹೇಳಿದರೆ 1. ಸೊ ಇದು ಗೊತ್ತಿರಬೇಕು. SOPನಲ್ಲಿ ಎಕ್ಸ್ ಅಂದರೆ 1, ಎಕ್ಸ್ ಬಾರ್ ಅಂದರೆ 0. ಬಟ್ POSನಲ್ಲಿ ಎಕ್ಸ್ ಅಂತ ಹೇಳಿದರೆ 0, ಎಕ್ಸ್ ಬಾರ್ ಅಂತ ಹೇಳಿದರೆ 1. ರೈಟ್. ಸೊ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕೆ ಮ್ಯಾಪನ್ನು ಸಾಲ್ವ್ ಮಾಡುವಂಥದ್ದು. ಫೈನ್. ಸೊ ಫಸ್ಟ್ ಆಫ್ ಆಲ್ XYZW ಇದೆ. XYZWನಲ್ಲಿ ಎರಡು ಪಾರ್ಟ್ ಮಾಡ್ಕೊಳ್ತೀನಿ. XYZWನಲ್ಲಿ XY ಒಂದು ಪಾರ್ಟ್, ZW ಒಂದು ಪಾರ್ಟ್. ಫಸ್ಟ್ ಬರೋವಂಥದ್ದು XY. ಸೊ ನಾವು ರೋ ವೈಸ್ ಫಸ್ಟ್ ನೋಡೋವಂಥದ್ದು. ಹಾಗಾಗಿ ನಾನು XYಯನ್ನು ರೋಗೆ ತಗೊಳ್ತೀನಿ. XYಯನ್ನು ರೋಗೆ ತಗೊಳ್ತೀನಿ. ನೆಕ್ಸ್ಟ್ ZW ಅನ್ನು ಕಾಲಮ್ಗೆ ತಗೊಳ್ತೀನಿ. ಸೊ ಈಗ ನಾನು ವ್ಯಾಲ್ಯೂಸನ್ನು ಬರೀವಾಗ ಅಥವಾ ಕಾಲಮ್ಸ್ ಅಥವಾ ರೋಗಳಿಗೆ ವೇರಿಯೇಬಲ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡುವಾಗ ಸೊ ಹೇಗೆ ಬರೆಯುವಂಥದ್ದು, ಹೇಗೆ ಬರೀಬೇಕಾಗ್ತದೆ? AB ನನ್ನ ಹಿಂದಿನ ಸೆಷನ್ನಲ್ಲಿ ನೀವು ನೋಡಿದ್ದೆ ಆದರೆ ABCD ಅಂತ ಹೇಳಿ ಇತ್ತು. ಇಲ್ಲಿ AB ಬರದೆ, ಇಲ್ಲಿ CD ಬರದೆ. ಯಾಕೆ? ಸೊ ಇದು 0 ಆಗಬೇಕಂದ್ರೆ ABCDಯನ್ನು ತಗೊಂಡ್ರೆ A ಬಾರ್, B ಬಾರ್, C ಬಾರ್, D ಬಾರ್ ಇದಿಷ್ಟು ಟರ್ಮ್ 0 ಆದಾಗ ಮಾತ್ರ ನನಗೆ M0 ಬರ್ತಿತ್ತು. ರೈಟ್. ಸೊ ಅದೇ ಥರದಲ್ಲಿ ಈಗ ನಾನು ಇಲ್ಲಿ 0 ಮಾಡ್ಕೊಳ್ಬೇಕಂತ ಹೇಳಿದರೆ POSನಲ್ಲಿ ನಾವು ಮಿನ್ ಟರ್ಮನ್ನು ಯೂಸ್ ಮಾಡ್ತೀವ, ಮ್ಯಾಕ್ಸ್ ಟರ್ಮನ್ನು ಯೂಸ್ ಮಾಡ್ತೀವ, ಫಸ್ಟ್ ನನಗೆ ಗೊತ್ತಿರಬೇಕು. ಸೊ POS ಅಂತ ಹೇಳುವಾಗ ವಿ ಯೂಸ್ ಮ್ಯಾಕ್ಸ್ ಟರ್ಮ್ಸ್. ಸೊ ಮ್ಯಾಕ್ಸ್ ಟರ್ಮ್ ಏನು ಹೇಳುತ್ತೆ? ಸೊ ಮ್ಯಾಕ್ಸ್ ಟರ್ಮ್ ಸೇಸ್ ದ್ಯಾಟ್ ಇಟ್ಸ್ ದ ಸಮ್ ಆಫ್ all the literals. So in this case, what are the literals? X, Y, Z, W are the literals. Right. So in this case X, Y, Z, W are the literals. So if I have to define those literals in the form of max terms na form nalli ee literals galanna nanu represent ಮಾಡಬೇಕಂತ ಹೇಳಿದ್ರೆ max term says that it's sum of all literals. X ಅನ್ನೋದು my first literal, sum Y, sum Z plus W. So this is what max term looks. This is how the max term looks. So ಇದನ್ನ ನಾವು ಕ್ಯಾಪಿಟಲ್ ಲೆಟರ್ M ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಹೌದಾ? ಸೊ ಮ್ಯಾಕ್ಸ್ ಟರ್ಮ್ ಅಂತ ಹೇಳುವಾಗ X ಪ್ಲಸ್ Y ಪ್ಲಸ್ Z ಪ್ಲಸ್ W. ಸೊ ಈಗ ನಾನು ಇಲ್ಲಿ ಕೆ ಮ್ಯಾಪ್ನಲ್ಲಿ ಬರೆಯುವಾಗ ಒಂದೊಂದು ಬ್ಲಾಕ್ ನಿಮಗೆ ಕೆ ಮ್ಯಾಪ್ ಡೆಫಿನೇಷನನ್ನು ಡಿಫೈನ್ ಮಾಡುವಾಗ ಹೇಳಿದ್ದೀನಿ. ಇಟ್ಸ್ ಅ ರೆಕ್ಟ್ಯಾಂಗಲ್ ಫಾರ್ಮ್ಡ್ ಬೈ ನಂಬರ್ ಆಫ್ ಸ್ಕ್ವೇರ್ಸ್
ವೇರ್ ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್ ಆರ್ ಮ್ಯಾಕ್ಸ್ ಟರ್ಮ್ ಅಂತ. ಸೊ m0 ಅಂತ ಹೇಳುವಾಗ ದಿಸ್ ಇಸ್ 0 ವಿಚ್ ಮೀನ್ಸ್ ಮ್ಯಾಕ್ಸ್ 0, ಮ್ಯಾಕ್ಸ್ ಟರ್ಮ್ 0. ಈ ಮ್ಯಾಕ್ಸ್ ಟರ್ಮ್ 0 ಬರಬೇಕಂತ ಹೇಳಿದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಹಿಂಗಿರಬೇಕು. ಎಲ್ಲದರ ವ್ಯಾಲ್ಯೂ 0 ಆಗಿರಬೇಕು. ಈ ರೀತಿ ಎಲ್ಲದರ ವ್ಯಾಲ್ಯೂ 0 ಇದ್ದಾಗ ನನಗೆ 0 ಬರುತ್ತೆ. ಈ ರೀತಿ 0 ಆಗುತ್ತೆ ಅಂತ ಹೇಳಿದರೆ ಇದನ್ನು ನಾನು ಎಕ್ಸ್ ವೈ ಝೆಡ್ ಡಬ್ಲ್ಯೂನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ? ಪಿ ಒ ಎಸ್ನಲ್ಲಿ ಎಕ್ಸ್ ಅಂತ ಹೇಳಿದರೆ, ನಾರ್ಮಲ್ ಎಕ್ಸ್ ಅಂತ ಹೇಳಿದರೆ 0, ಎಕ್ಸ್ ಬಾರ್ ಅಂತ ಹೇಳಿದರೆ 1. ನೌ ಇಫ್ ಐ ಹ್ಯಾವ್ ಟು ಡಿಫೈನ್ 0 ವಿತ್ ರೆಫರೆನ್ಸ್ ಟು ಮ್ಯಾಕ್ಸ್ ಟರ್ಮ್, ಆಗ ನಾನೇನು ಬರಿಬೋದು? ಎಲ್ಲದಕ್ಕೂ 0ವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆ ರೀತಿ 0ವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದೆಲ್ಲದರ ವ್ಯಾಲ್ಯೂ ಹಾಗೆ ಇರುತ್ತೆ. ಓಕೆ, ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ಕೆ ಮ್ಯಾಪ್ನಲ್ಲಿ ವ್ಯಾಲ್ಯೂಸ್ ಏನು ಕೊಟ್ಟಿದ್ದೆ? ಸೊ ನಾನು ನಿಮಗೆ ಹೇಳಿದ್ದೀನಿ, ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ, ವ್ಯಾಲ್ಯೂಸ್ ಹಾಗೇ ಇರುತ್ತೆ, ಲಿಟ್ರಲ್ಸ್ಗಳು ಮಾತ್ರ ಚೇಂಜ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ 0, ಇದು 0 0 ಬರುತ್ತೆ ಫಸ್ಟ್ ರೋ, ಸೆಕೆಂಡ್ ರೋ 0 1 ಬರುತ್ತೆ, ಮೂರನೇ ರೋ 1 1 ಬರುತ್ತೆ, ಫೋರ್ತ್ ರೋ 1 0 ಬರುತ್ತೆ. ಸೇಮ್ 0 0 0 1 1 1 1 0, ರೈಟ್? ಸೊ ಈಗ ಎಕ್ಸ್ಪ್ರೆಷನನ್ನು ಬರೆಯುವಾಗ ಎಕ್ಸ್ ವೈ ಅನ್ನೋದನ್ನು ನಾನು ಹಿಂಗೆ ತೊಗೊಂಡಿದ್ದೀನಿ, ರೋವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಎಕ್ಸ್ ವೈನ ತೊಗೊಂಡಿದ್ದೀನಿ. ಸೊ ಈಗ ಅದನ್ನು ಬರೆಯುವಾಗ ಹೇಗೆ ಬರಿತೀನಿ? ಕಂಪ್ಲೀಟ್ ಎಕ್ಸ್ ವೈ ಇದೆ, ನಾನು ಎಕ್ಸ್ ಇಂಟು ವೈ ಬರೀಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಎಕ್ಸ್ ಇಂಟು ವೈ ಇದು ಪ್ರಾಡಕ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಪ್ರಾಡಕ್ಟ್ ಆಫ್ ಲಿಟ್ರಲ್ಸ್ ನನಗೆ ಮಿನ್ ಟರ್ಮ್ ರೆಫರ್ ಮಾಡುತ್ತೆ. ಮ್ಯಾಕ್ಸ್ ಟರ್ಮ್ ಅಂತ ಹೇಳುವಾಗ ಇಟ್ಸ್ ಸಮ್ ಆಫ್ ಲಿಟ್ರಲ್ಸ್. ಸೊ ಎಕ್ಸ್ ಇಲ್ಲಿ ಬಂದರೆ ವೈ ಇಲ್ಲಿ ಬಂದರೆ ಇದರ ಸಮ್ಮೆ ಮಾಡಬೇಕು ನಾನು. ಸೊ ಹಾಗಾಗಿ ಎಕ್ಸ್ ಪ್ಲಸ್ ವೈ, ಇದು ಕೂಡ ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ. ಸೊ ಪಿ ಒ ಎಸ್ಸನ್ನು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ. ನೀವು ಮಿಸ್ಟೇಕ್ ಮಾಡುವಂಥದ್ದಿಲ್ಲೇ, ಎಕ್ಸ್ ವೈ ಬರೀತೀರಾ, ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಅಂತಲೇ ಬರ್ಕೊಂಡು ಹೋಗ್ಬಿಡ್ತೀರಾ. ಸೊ ಪಿ ಒ ಎಸ್ಸನ್ನು ಫಿಲ್ ಮಾಡುವಾಗ, ಲೇಬಲಿಂಗ್ ಮಾಡುವಾಗ ಹುಷಾರಾಗಿ ಮಾಡಿ. ದಟ್ ಯು ಹ್ಯಾವ್ ಸಪೋಸ್ ಟು ರೈಟ್ ಇಟ್ ಲೈಕ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರುವಾಗ ಇದು ಝೆಡ್ ಡಬ್ಲ್ಯೂ, ಝೆಡ್ ಪ್ಲಸ್ ಡಬ್ಲ್ಯೂ, ಝೆಡ್ ಪ್ಲಸ್ ಡಬ್ಲ್ಯೂ, ಝೆಡ್ ಪ್ಲಸ್ ಡಬ್ಲ್ಯೂ, ಇಯರ್ ಆಲ್ಸೋ ಝೆಡ್ ಪ್ಲಸ್ ಡಬ್ಲ್ಯೂ. ಸೊ ಈಗ ಬಾರ್ ಯಾವುದಕ್ಕೆ ಹಾಕಬೇಕು? ಕಾಂಪ್ಲಿಮೆಂಟ್ ಯಾವುದನ್ನು ಮಾಡಬೇಕು? ಸೊ ಆಲ್ರೆಡಿ ಹೇಳಿದೆ ನಿಮಗೆ ನಾನು, ಎಕ್ಸ್ ಈಕ್ವಲ್ಸ್ ಟು 0 ಆಗುತ್ತೆ, ಎಕ್ಸ್ ಬಾರ್ ಈಕ್ವಲ್ಸ್ ಟು 1 ಆಗುತ್ತೆ ಈ ಕೇಸ್ನಲ್ಲಿ. ಸೊ 1 ಅಂತ ಹೇಳುವಾಗ ಎಕ್ಸ್ ಪ್ಲಸ್ ವೈ ಬಾರ್, ಎಕ್ಸ್ ಬಾರ್ ಪ್ಲಸ್ ವೈ ಬಾರ್, ಎಕ್ಸ್ ಬಾರ್. ಸೊ ಇನ್ ದ ಸಿಮಿಲರ್ ವೇ ಡಬ್ಲ್ಯೂ ಬಾರ್, ಝೆಡ್ ಬಾರ್ ಪ್ಲಸ್ ಡಬ್ಲ್ಯೂ ಬಾರ್, ಝೆಡ್ ಬಾರ್. ಓಕೆ, ಸೊ ಇದಿಷ್ಟು ಆದಮೇಲೆ ಇದಿಷ್ಟು ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಇದಿಷ್ಟು ಲೇಬಲಿಂಗನ್ನು ಕರೆಕ್ಟಾಗಿ ಮಾಡಿದರೆ 2 ಮಾರ್ಕ್ಸ್ ಬರುತ್ತೆ. ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟಾಗಿ ಯಾವಾಗ ಬರುತ್ತೆ? ವೆನ್ ಯು ಡೂ ದಿಸ್ ಇನಿಷಿಯಲ್ 2 ಮಾರ್ಕ್ಸ್ ರೈಟ್. ಸೊ ವೆನ್ ಯು ಗೋ ಡೂಯಿಂಗ್ ಮಿಸ್ಟೇಕ್ ಇನ್ ದಿಸ್ ಇನಿಷಿಯಲ್ ಸ್ಟೇಜ್, ನೀವು 5 ಮಾರ್ಕ್ಸಿಗೆ ಎಲ್ಲ ಡೀಟೇಲ್ ಆಗಿ ಕರೆಕ್ಟಾಗಿ ಬರೆದಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ನಿಮಗೆ ಯಾವಾಗ ಮಾರ್ಕ್ಸ್ ಸಿಗುತ್ತೆ? ವೆನ್ ಯು ಡೂ ದಿಸ್ ಲೇಬಲಿಂಗ್ ಕರೆಕ್ಟ್ಲಿ. ಸೊ ಈ ಲೇಬಲಿಂಗನ್ನು ನೀವು ಕರೆಕ್ಟಾಗಿ ಮಾಡಿದರೆ ಆಗ ನಿಮಗೆ ಕಂಪ್ಲೀಟಾಗಿ ಫುಲ್ ಮಾರ್ಕ್ಸ್ ಸಿಗತ್ತೆ. ಫೈನ್, ಓಕೆ. ಐ ಮೀನ್ ಲೇಬಲಿಂಗ್ ಕರೆಕ್ಟಾಗಿ ಮಾಡಿ, ಮ್ಯಾಪಿಂಗ್ ಕರೆಕ್ಟಾಗಿ ಮಾಡಿ, ರಿಡಕ್ಷನ್ ಕರೆಕ್ಟಾಗಿ ಮಾಡಿ, ಸೊ 5 ಮಾರ್ಕ್ಸ್ ಸಿಗುತ್ತೆ. ಲೇಬಲಿಂಗೇ ತಪ್ಪು ಬರೆದು ಮ್ಯಾಪಿಂಗ್ ಕರೆಕ್ಟ್ ಇದ್ದರೂ ಕೂಡ, ರಿಡಕ್ಷನ್ ಕರೆಕ್ಟ್ ಇದ್ದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಲೇಬಲಿಂಗ್ ಈಸ್ ಇನಿಷಿಯಲ್ ಸ್ಟೇಜ್ ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಸ್ ಫಾರ್ ಎಸ್ ರಿಡಕ್ಷನ್ ಈಸ್ ಕನ್ಸರ್ನ್. ಓಕೆ, ಫೈನ್. ಸೊ ಈಗ ಲೇಬಲಿಂಗ್ ಆಯಿತು. ಲೇಬಲಿಂಗ್ ಮಾಡಲಿಕ್ಕೆ ನಾನು ಈ 4 ಲಿಟ್ರಲ್ಸನ್ನು ಕನ್ಸಿಡರ್ ಮಾಡಿಕೊಂಡೆ. ಸೊ ಲೇಬಲಿಂಗ್ ಆದ ನಂತರದಲ್ಲಿ ಈಗ ನಾನು ಇದಕ್ಕೆ ಬರ್ತೀನಿ. M0, ಸೊ ದಿಸ್ ರೆಪ್ರೆಸೆಂಟ್ಸ್ M0 ಇಂಟು M1 ಇಂಟು ಸೊ ಅಪ್ ಟು M11. ಸೊ ಈ ರೀತಿ ಇಂಟು ಪ್ರಾಡಕ್ಟ್. ಸೊ M0 ಅಂತ ಹೇಳುವಾಗ M0 which is equals to x plus y plus z plus w, right? ಈಗ x plus y
ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ 0 0 0 0 0 ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈಗ ಮ್ಯಾಪಿಂಗ್ ಮಾಡಲಿಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಸ್ ಒ ಪಿನಲ್ಲಿ ನೀವು ವ್ಯಾಲ್ಯೂಸನ್ನು ಹಾಕುವಾಗ ಅಲ್ಲಿ ನೀವು ಅಲ್ಲಿ ನೀವು 1 ಯೂಸ್ ಮಾಡ್ತಿದ್ರಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ 1 ಯೂಸ್ ಮಾಡ್ತಿದ್ರಿ. ಇಲ್ಲಿ ಪಿ ಒ ಎಸ್ನಲ್ಲಿ ಇಫ್ ಮ್ಯಾಕ್ಸ್ ಟರ್ಮ್ ಇಸ್ ಪ್ರೆಸೆಂಟ್ 1 ಹಾಕೋದಕ್ಕೆ ಅದರ ಕಾಂಪ್ಲಿಮೆಂಟ್ ಹಾಕಬೇಕಂತ ಹೇಳಿದ್ದೀನಿ ನಿಮಗೆ. ಸೊ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಂದರೆ, ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ, 0 ಇದ್ದರೆ ಮ್ಯಾಕ್ಸ್ ಟರ್ಮ್ ಪ್ರೆಸೆಂಟ್ ಇದ್ದರೆ ಇಲ್ಲಿ 0 ಹಾಕ್ತೀರ. ಓಕೆ, ಮ್ಯಾಕ್ಸ್ ಟರ್ಮ್ ಪ್ರೆಸೆಂಟ್ ಇದ್ದರೆ 0 ಹಾಕ್ತೀರ. 0 1 ಇದೆ, 0 2 ಇದೆ, 0 3 ಇದೆ, 0 5 ಇದೆ, 0 7 ಇದೆ, 0 ನೆಕ್ಸ್ಟ್ 8 ಇದೆ, 9 ಇದೆ, 10 ಇದೆ, 11 ಇದೆ. ರೈಟ್. ಸೊ ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ using how we represent max term using POS or K-map. ನಾನು ಇನ್ನೊಂದು ಇದಕ್ಕೆ ಲಾಸ್ಟಲ್ಲಿ ಫೈನಲ್ ಆಗಿ ಇನ್ನೊಂದು ಚೇಂಜ್ ಮಾಡ್ಕೊಳ್ತೀನಿ ಫೈನಲ್ ಆಗಿ. ಸೊ ಈಗ ನೋಡಿದರೆ ಮ್ಯಾಪಿಂಗ್ ಆಗಿದೆ, ಬಾಕಿ ಜಾಗಕ್ಕೆ ನಾನು 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಕೆಲಸ ಏನು, ಮ್ಯಾಪಿಂಗ್ ಮಾಡುವಂಥದ್ದು. ಸೊ ಮ್ಯಾಪಿಂಗ್ ಮಾಡಲಿಕ್ಕೆ ವಾಟ್ ಆಲ್ ದ ಥಿಂಗ್ಸ್ ಐ ರಿಕ್ವೈರ್, ನಂಗೆ ಏನೇನು ಬೇಕು, ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಬೇಕಾಗಿರೋವಂಥದ್ದು 8 ಬ್ಲಾಕ್ಸ್ನ ಗ್ರೂಪ್. 8 ಬ್ಲಾಕ್ಸಿನ ಗ್ರೂಪ್ 8 ಬ್ಲಾಕ್ಸಿನ ಗ್ರೂಪ್. ಸೊ ಮ್ಯಾಪಿಂಗ್ ಮಾಡುವಂಥದ್ದು ಪಿ ಒ ಎಸ್ನಲ್ಲಿ 0ನ ರೆಪ್ರೆಸೆಂಟ್ ಮಾಡೋದು, ಐ ಮೀನ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಪ್ರೆಸೆಂಟ್ ಇರೋದನ್ನು 0 ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೆ. ಸೊ 8 ಬ್ಲಾಕ್ಸ್ನ ಗ್ರೂಪ್ ಪ್ರೆಸೆಂಟ್ ಇದೆಯಾ ಚೆಕ್ ಮಾಡಬೇಕು. ಚೆಕ್ ಮಾಡಲಿಕ್ಕೆ 8 ಬ್ಲಾಕ್ಸ್ನಲ್ಲಿ ವ್ಯಾಲ್ಯೂಸ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. 1 2 3 4 5 6 7 8 9 10 10 ಬ್ಲಾಕ್ಸ್ನಲ್ಲಿ ವ್ಯಾಲ್ಯೂಸ್ ಇದೆ. ಸೊ ಪಾಸಿಬಿಲಿಟೀಸ್ ಆಫ್ 8 ಬ್ಲಾಕ್ಸ್ ಆರ್ ಮೋರ್. ಸೊ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ 8 ಬ್ಲಾಕ್ಸ್ ಪಾಸಿಬಿಲಿಟಿ ಇದೆಯಾ ಅಂತ. ಒಟ್ಟಿಗೆ ಇದೆಯಾ, 1 2 3 4 ಇಲ್ಲಿದೆಯಾ, ಇಲ್ಲಿಲ್ಲ, ಇಲ್ಲಿದೆ ಬಟ್ ಇಲ್ಲಿಲ್ಲ. ಸೊ ಈ ರೋನಲ್ಲಿ ಆಗೋದಿಲ್ಲ, ಹೀಗೆ ಡೈರೆಕ್ಟಾಗಿ ಬ್ಲಾಕ್ಸ್ ಆಗ್ತಾ ಇಲ್ಲ. ನೆಕ್ಸ್ಟ್ 0 0 0 0 ಒಂದು ರೋ ಕಂಪ್ಲೀಟ್ ಆಗಿದೆ, ಇದರ ಪಕ್ಕದ ರೋನಲ್ಲಿ ಇದೆಯಾ, 0 ಇಲ್ಲ. ಸೊ ಹಾಗಾಗಿ ಇಲ್ಲಿ ಆಗೋದಿಲ್ಲ. ಸಪೋಸ್ ಇಲ್ಲೂ 0 ಇತ್ತು, ಇಲ್ಲೂ 0 ಇತ್ತು, ಆವಾಗ ನಾನು ಒಂದು ಗ್ರೂಪ್, ಒಂದು ಆಕ್ಟೆಟ್ ಮಾಡ್ಬೋದಿತ್ತು. ಅಕ್ಕಪಕ್ಕನೇ ಇತ್ತಲ್ವ, ಎಲ್ಲ ಒಂದೇ ಕಡೆ ಇದೆಯಲ್ಲ, ರೆಕ್ಟಾಂಗಲ್ ಶೇಪ್ ಬರ್ತಿತ್ತಲ್ವ. ಸೊ ಹಾಗಾಗಿ ಒಂದು ಗ್ರೂಪ್ ಮಾಡ್ಬೋದಿತ್ತು. ಇಲ್ಲಿ ಅಕಸ್ಮಾತ್ 4ಅಲ್ಲೂ ಪ್ರೆಸೆಂಟ್ ಇದ್ದು 6 ಮ್ಯಾಕ್ಸ್ ಟರ್ಮ್ ಪ್ರೆಸೆಂಟ್ ಇದ್ದು ನಾನು ಗ್ರೂಪ್ ಮಾಡ್ಬೋದಿತ್ತು, ಬಟ್ ಪ್ರೆಸೆಂಟ್ ಇಲ್ಲ. ಸೊ ಡೈರೆಕ್ಟಾಗಿ ಗ್ರೂಪ್ ಮಾಡೋ ಚಾನ್ಸ್ ಇಲ್ಲ. ಮ್ಯಾಪ್ ರೋಲ್ ಮಾಡಿದರೆ ಚಾನ್ಸಸ್ ಇದೆಯಾ, ಆಪ್ಷನ್ಸ್ ಇದೆಯಾ, ಐ ಮೀನ್ ಗ್ರೂಪ್ ಆಗತ್ತಾ ಚೆಕ್ ಮಾಡ್ತೀನಿ. ಸೊ ಹಿಂಗೆ ಗ್ರೂಪ್ ಮಾಡೋದಾದರೆ ಇಲ್ಲೂ ಪ್ರೆಸೆಂಟ್ ಇಲ್ಲ, ಇಲ್ಲೂ ಪ್ರೆಸೆಂಟ್ ಇಲ್ಲ, ಇಲ್ಲೂ ಪ್ರೆಸೆಂಟ್ ಇಲ್ಲ, ಇಲ್ಲೂ ಪ್ರೆಸೆಂಟ್ ಇಲ್ಲ. ಸೊ ಪಾಸಿಬಿಲಿಟಿ, ನೆಕ್ಸ್ಟ್ ಪಾಸಿಬಿಲಿಟಿ ಅದು ಟಾಪ್ ಟು ಬಾಟಮ್. ಸೊ ಟಾಪ್ ಟು ಬಾಟಮ್ ಮಾಡೋದೇ ಆದರೆ, ಸೊ ನಾನು ಈ ಬಾಟಮನ್ನು ಅಥವಾ ಟಾಪನ್ನು ಕೆಳಗೆ ತೊಗೊಂಡು ಬರ್ತೀನಿ, ಟಾಪ್ ಟು ಬಾಟಮ್ ರೋಲ್ ಮಾಡ್ತೀನಿ. ಈ ಟಾಪನ್ನು ನಾನು ಬಾಟಮ್ ತೊಗೊಂಡು ಬರ್ತೀನಿ. ಸೊ ಬಾಟಮ್ಗೆ ತೊಗೊಂಡು ಬಂದಾಗ ಫಸ್ಟ್ ರೋ ಇಲ್ಲಿಗೆ ಬಂದ್ಬಿಡತ್ತೆ, 0 0 0 0 ರೈಟ್. ಸೊ ಕಂಪ್ಲೀಟ್ ಫಸ್ಟ್ ರೋ ಇಲ್ಲಿಗೆ ಬಂತಂತ ಹೇಳಿದರೆ ನಾವು ಇದಿಷ್ಟು ಒಂದೇ ಜಾಗದಲ್ಲಿ ಪ್ರೆಸೆಂಟ್ ಇದೆ, ಒಂದು ಗ್ರೂಪ್ ಆಗೋಗತ್ತೆ, ಒಂದು ರೆಕ್ಟಾಂಗಲ್ ಶೇಪ್ನಲ್ಲಿ ನಾನು ಗ್ರೂಪ್ ಮಾಡ್ಬೋದು, ರೈಟ್. ಅದನ್ನ ನಾನು ಹೇಗೆ ಮಾಡ್ತೀನಿ, ಸೊ ಈಗ ನೋಡಿ ಈ ರೀತಿ ಮಾಡಿದರೆ ಇದರ ಅರ್ಥ ಏನು, ಅರ್ಧ ಇಲ್ಲಿದೆ, ಇನ್ನೊಂದು ಅರ್ಧ ಇಲ್ಲಿದೆ. ಸೊ ಒಂದು ಆಕ್ಟೆಟ್. ಸೊ ಆಕ್ಟೆಟ್ ಯಾವುದಾಯಿತು, ಸೊ ಅದನ್ನ ಬರ್ಕೊಳ್ಬೇಕಾಗ್ತದೆ. ಸೊ ಬರ್ಕೊಳ್ಳಿ ಆಕ್ಟೆಟ್. ಸೊ ಯಾವುದಾಯಿತು, M0 ಪ್ಲಸ್ M1 ಪ್ಲಸ್ M2 ಪ್ಲಸ್ M3 M0 ಇಂಟು M1 ಇಂಟು M2 ಇಂಟು M3 ಇಂಟು
M8 ಇಂಟು M9 M10 M11. ಸೊ ಒಂದು ಆಕ್ಟೆಟ್ ಆಯಿತು. ಸೊ ಈ ಆಕ್ಟೆಟ್ನಲ್ಲಿ ಯಾವೆಲ್ಲ ರೋಸ್ ಇದೆ ಯಾವೆಲ್ಲ ಕಾಲಮ್ಸ್ ಇದೆ ಚೆಕ್ ಮಾಡ್ತೀನಿ. ಫಸ್ಟ್ ರೋಸಿಂದ ಹೋಗಬೇಕು. ಎಕ್ಸ್ ಪ್ಲಸ್ ವೈ ಇದೆ, ಎಕ್ಸ್ ಬಾರ್ ಪ್ಲಸ್ ವೈ ಇದೆ. ಯಾವುದ್ಯಾವುದಿದೆ? ಎಕ್ಸ್ ಪ್ಲಸ್ ವೈ ಒಂದಿದೆ, ಎಕ್ಸ್ ಬಾರ್ ಪ್ಲಸ್ ವೈ ಒಂದಿದೆ. ಸೊ ಇದೆರಡರಲ್ಲಿ ಕಾಮನ್ ಟರ್ಮ್ ಯಾವುದಿದೆ? ಎಕ್ಸ್ ಇದೆಯಾ? ಎಕ್ಸ್ ಇಲ್ಲಿದೆ, ಇದರಲ್ಲಿ ಎಕ್ಸ್ ಬಾರ್ ಇದೆ. ಸೊ ಇದನ್ನ ನಾನು ತಗೊಳ್ಲಿಕ್ಕೆ ಆಗೋದಿಲ್ಲ. ವೈ ಇದೆ, ಇಲ್ಲೇನಿದೆ? ವೈ ಇದೆ. ಸೊ ವೈ ಕಾಮನ್. ಸೊ ಫೈನಲ್ ಆನ್ಸರ್ ವೈ. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಬರೀ ರೋಗ್ ಆಯಿತು. ರೋ ಆದಮೇಲೆ ಪ್ಲಸ್ ಇನ್ನೂ ಕಾಲಮ್ ಇದೆ, ಹಾಗಾಗಿ ಪ್ಲಸ್ ಹಾಕ್ಕೊಂಡಿದ್ದೀನಿ, ಫರ್ದರ್ ಇದೆ ಅಂತ. ಸೊ ಈಗ ಎಷ್ಟು ಕಾಲಮ್ಸ್ ತಗೊಂಡಿದೆ? 4 ಕಾಲಮ್ಸ್ ತಗೊಂಡಿದೆ. 4 ಕಾಲಮ್ಸ್ನಲ್ಲಿ ಯಾವ್ಯಾವ ಟರ್ಮ್ಸ್ ಬರುತ್ತೆ? ಝೆಡ್ ಡಬ್ಲ್ಯೂನೇ ಬರುವಂಥದ್ದು. ನಾನು ಫಸ್ಟ್ ಝೆಡ್ಡನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ, ಝೆಡ್ಡನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಝೆಡ್ ಕಂಪ್ಲೀಟಾಗಿ ಎಲ್ಲದರಲ್ಲೂ ಝೆಡ್ಡೇ ಇದೆಯಾ? ಝೆಡ್ ಇದೆ, ಬಟ್ ಇಲ್ಲಿ ಝೆಡ್ ಬಾರ್ ಇದೆ. ಸೊ ಝೆಡ್ನಲ್ಲಿ ನನಗೆ ಕಾಮನ್ ಸಿಗೋದಿಲ್ಲ 4 ಕಾಲಮ್ಸಿಂದ. ನೆಕ್ಸ್ಟ್ ಡಬ್ಲ್ಯೂಗೆ ಬರ್ತೀನಿ. ಡಬ್ಲ್ಯೂನಲ್ಲಿ ಎಲ್ಲಾದರೂ ಕಾಮನ್ ಇದೆಯಾ? ಡಬ್ಲ್ಯೂ ಇದೆ, ಡಬ್ಲ್ಯೂ ಬಾರ್ ಇದೆ. ಸೊ ಹಾಗಾಗಿ ಕಾಮನ್ ಇಲ್ಲ. ಸೊ ಇದನ್ನು ಬಿಟ್ಬಿಡ್ತೀನಿ. ಝೆಡ್ಡಲ್ಲೂ ಡಬ್ಲ್ಯೂನಲ್ಲೂ ನನಗೆ ಕಾಮನ್ನೇ ಸಿಕ್ಕಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನನಗೆ ಟರ್ಮೇ ಇಲ್ಲ. ಹಾಗಾಗಿ ಆಕ್ಟೆಟ್ಟಿಂದ ನನಗೆ ಸಿಗುವಂಥದ್ದು ಬರೀ ವೈ ಮಾತ್ರ. ಓಕೆ, ಸೊ ಒಂದು ಆಕ್ಟೆಟ್ ಆಯಿತು. ಇನ್ನೊಂದು ಆಕ್ಟೆಟ್ ಪಾಸಿಬಿಲಿಟಿ ಇದೆಯಾ? ಚೆಕ್ ಮಾಡ್ತೀನಿ. ಸೊ ಉಳ್ಕೊಂಡಿರೋದೆಷ್ಟು? 2 ಟರ್ಮ್ ಮಾತ್ರ. ಸೊ ಈ 2 ಟರ್ಮನ್ನು ಯೂಸ್ ಮಾಡಿ ನಾನು ಆಕ್ಟೆಟ್ ಮಾಡಬಹುದಾ? ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಸಪೋಸ್ ಇಲ್ಲೂ 0 ಇತ್ತು, ಇಲ್ಲೂ 0 ಇತ್ತು ಅಂತ ಅಂದ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ದ್ಯಾಟ್ 13 ಬ್ಲಾಕ್ನಲ್ಲೂ 0 ಇತ್ತು, 15 ಬ್ಲಾಕ್ನಲ್ಲೂ 0 ಇತ್ತು. ಇದು 4 ಅನ್ಬ್ಲಾಕ್ ಆಗ್ತಿತ್ತು, ಐ ಮೀನ್ ಅನ್ಮ್ಯಾಪ್ಡ್ ಆಗ್ತಿತ್ತು. ಈ ಅನ್ಮ್ಯಾಪ್ಡನ್ನು ನಾನು ಇದರ ಜೊತೆ ಮ್ಯಾಪ್ ಮಾಡಿದರೆ ಟೋಟಲ್ ಆಗಿ ಇನ್ನೊಂದು ಆಕ್ಟೆಟ್ ಬರ್ತಿತ್ತು, ರೈಟ್? ಸೊ ಇದರ ಜೊತೆಗೆ ನಿಮಗೆ ಹೋಮ್ವರ್ಕ್ ಬರ್ಕೊಳ್ಳಿ. 11 ಆದಮೇಲೆ 13, 15. 11 ಆದಮೇಲೆ 13, 15 ಹೋಮ್ವರ್ಕ್. ಫೈನ್. ಸೊ 13 ಇಲ್ಲ, 15 ಇಲ್ಲ. ಸೊ ಹಾಗಾಗಿ ಇದನ್ನ ನಾನು ಗ್ರೂಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಕ್ಟೆಟ್ ಪಾಸಿಬಿಲಿಟಿ ಮುಗಿದೋಯ್ತು. ಸೊ ಆಕ್ಟೆಟ್ ಆದಮೇಲೆ ನೆಕ್ಸ್ಟ್ ಪಾಸಿಬಿಲಿಟಿ ಯಾವುದು ಚೆಕ್ ಮಾಡಲೇಬೇಕಾಗಿರುವಂಥದ್ದು? 4 ಬ್ಲಾಕ್ಸ್ನ ಗ್ರೂಪ್ ಆಗತ್ತಾ? ಅನ್ಮ್ಯಾಪ್ಡ್ ಇದೆಯಾ? ಇನ್ನೂ ಚೆಕ್ ಮಾಡಲಿಕ್ಕೆ ಮೊದಲು ಫಸ್ಟ್ ಅನ್ಮ್ಯಾಪ್ಡ್ ಆಗಿರುವಂಥ ವ್ಯಾಲ್ಯೂಸ್ ಇದೆಯಾ ಫಸ್ಟ್ ಚೆಕ್ ಮಾಡಬೇಕು. ಅನ್ಮ್ಯಾಪ್ಡ್ ಇದೆಯಾ? 5, 7ನಲ್ಲಿ ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಇದೆ. ಸೊ ಹಾಗಾಗಿ ಇದನ್ನ ನಾನು ಮ್ಯಾಪ್ ಮಾಡಲೇಬೇಕಾಗ್ತದೆ, ಪಾಸಿಬಿಲಿಟಿ ಇದೆ. ಸಾರಿ, ಈಗ 4 ಬ್ಲಾಕ್ಸ್ 8 ಬ್ಲಾಕ್ಸ್ ಅಂತೂ ಆಗೋದು ಚಾನ್ಸ್ ಇಲ್ಲ. 4 ಬ್ಲಾಕಿನ ಗ್ರೂಪ್ ಆಗುತ್ತಾ ಚೆಕ್ ಮಾಡ್ತೀನಿ. 2 ಅನ್ಮ್ಯಾಪ್ಡ್ ಇದೆ, ಇಲ್ಲಿ 2 ಅನ್ಮ್ಯಾಪ್ಡ್ ಇದ್ದಿದ್ರೆ ನಾನು ಮ್ಯಾಪ್ ಮಾಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಇದ್ದಿದ್ರು ಕೂಡ ನಾನು ಆಕ್ಟೆಟ್ ಮಾಡೋ ಚಾನ್ಸಸ್ ಇತ್ತು. ಅನ್ಮ್ಯಾಪ್ಡ್ ಇದೆ, ಇದನ್ನು ನಾನು ಮ್ಯಾಪ್ ಆಗಿರೋ ವ್ಯಾಲ್ಯೂಸ್ ಜೊತೆ ಮ್ಯಾಪ್ ಮಾಡಿದರೆ ನನಗೆ ಕ್ವಾಡ್ ಸಿಗುತ್ತಾ ಚೆಕ್ ಮಾಡ್ತೀನಿ. ಅನ್ಮ್ಯಾಪ್ ಇದೆ, ಇದನ್ನು ನಾನು ಮ್ಯಾಪ್ ಮಾಡಿಲ್ಲ ಇನ್ನೂ. ಸೊ ಮ್ಯಾಪ್ ಮಾಡದೇ ಇರೋಂಥ ವ್ಯಾಲ್ಯೂಸನ್ನು ನಾನು ಮ್ಯಾಪ್ ಆಗಿರೋ ವ್ಯಾಲ್ಯೂಸ್ ಜೊತೆ ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಮಾಡಿದರೆ ನನಗೆ ಕ್ವಾಡ್ ಸಿಗುತ್ತಾ ಚೆಕ್ ಮಾಡ್ತೀನಿ. 0, 0 ಇದೆ, ಇಲ್ಲೂ 0 ಇಲ್ಲ, ಇಲ್ಲೂ 0 ಇಲ್ಲ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಸೊ ಈಗ ನಾನು ಇದನ್ನು ಒಂದು ಗ್ರೂಪ್ ಮಾಡಿದರೆ ನನಗೆ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಬರ್ತಿದೆಯಾ? ಬರ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾನು ಗ್ರೂಪ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಾಡ್ which is equals to x plus y, ಸಾರಿ ಯಾವುದದು? m1 ಇಂಟು m3 ಇಂಟು m5 ಇಂಟು m7. ಸೊ ಈಗ ಇದರಲ್ಲಿ ನಾನು ರಿಡಕ್ಷನ್ ಮಾಡಬೇಕಂತ ಹೇಳಿದರೆ ನೀವೇ ಟ್ರೈ ಮಾಡಿ. ಎಕ್ಸ್ ಪ್ಲಸ್ ವೈ ಇದೆ, ಎಕ್ಸ್ ಪ್ಲಸ್ ವೈ ಬಾರ್ ಇದೆ. ಕಾಮನ್ ಯಾವುದು ಎರಡರಲ್ಲಿ? ಸೊ ಫಸ್ಟ್ ರೋ ಸೆಕೆಂಡ್ ರೋ ಎರಡನೇ ತೊಗೊಂಡಿರೋದು, ಫಸ್ಟ್ ರೋ ಸೆಕೆಂಡ್ ರೋ ಮಾತ್ರ ಇದು ಕನ್ಸಿಡರ್ ಮಾಡ್ಕೊಂಡಿರೋದು ಕ್ವಾಡ್. ಸೊ ಈ ಕ್ವಾಡನ್ನು ತೊಗೊಂಡಿರೋಂಥದ್ದು 2 ರೋ, ಎಕ್ಸ್ ಪ್ಲಸ್ ವೈ ಬಾರ್. ಎಕ್ಸ್ ಪ್ಲಸ್ ವೈ ಮತ್ತು ಎಕ್ಸ್ ಪ್ಲಸ್ ವೈ ಬಾರ್ನಲ್ಲಿ ಕಾಮನ್ ಯಾವುದಿದೆ? ಎಕ್ಸ್ ಬರ್ಕೊಳ್ತೀನಿ, ಪ್ಲಸ್ ಹಾಕೊಳ್ತೀನಿ. ನೆಕ್ಸ್ಟ್ ಕಾಲಮ್ಗೆ ಬರ್ತೀನಿ. ಕಾಲಮ್ಗೆ ಬರುವಾಗ ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್
ಯೂಸ್ ಮಾಡ್ಕೊಂಡಿದೆ. ಸೊ ಈ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ನಲ್ಲಿ ನೋಡುವಾಗ ಝೆಡ್ ಪ್ಲಸ್ ಡಬ್ಲ್ಯೂ ಬಾರ್ ಇದೆ, ಝೆಡ್ ಬಾರ್ ಪ್ಲಸ್ ಡಬ್ಲ್ಯೂ ಬಾರ್ ಇದೆ, ಎರಡರಲ್ಲಿ ಕಾಮನ್ ಯಾವ್ದು ಬರುತ್ತೆ? ಡಬ್ಲ್ಯೂ ಬಾರ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಾಡ್. ಸೊ ಇಷ್ಟಾದಮೇಲೆ ಇನ್ನೂ ಎಲ್ಲಾದರೂ ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಇದೆಯಾ ಚೆಕ್ ಮಾಡ್ತೀನಿ. ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಎಲ್ಲಾದರೂ ಇದೆಯಾ? ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಎಲ್ಲೂ ಇಲ್ಲ. ಸೊ ದಿಸ್ ಇಸ್ ಮೈ ಎಂಡ್ ಆಫ್ ದಿಸ್ ಮ್ಯಾಪಿಂಗ್. ಓಕೆ, ಸೊ ಇಷ್ಟು ಆದಮೇಲೆ ಸೊ ಫೈನಲ್ ಆನ್ಸರ್ ಏನು ಬರೀತೀರಾ? ಫೈನಲ್ ಆನ್ಸರ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಝೆಡ್ ಡಬ್ಲ್ಯೂ ವಿಚ್ ಈಸ್ ಈಕ್ವಲ್ಸ್ ಟು ವೈ ಇಂಟು x plus w bar. So this is the final answer for this question. Okay, ಸೊ ಈಗ ನಾನು ಏನೇನು ನಿಮಗೆ ಕ್ವಶನ್ ಹೇಳಿದೆ ಅದನ್ನು POS ಫಾರ್ಮ್ನಲ್ಲೂ ನೀವು ಮಾಡಬೇಕಾಗ್ತದೆ. ಓಕೆ, ಸೊ POS ಫಾರ್ಮ್ನಲ್ಲೂ ಮಾಡಿ, ಈ ಫಾರ್ಮ್ನಲ್ಲೂ ಮಾಡಿ. ಓಕೆ, ಸೊ ಈಗೇನು ಹೋಮ್ವರ್ಕ್ ಅಂತ ಹೇಳಿಕೊಟ್ಟೆ, ಈ ಕ್ವಶನ್ ಏನು ಕೊಟ್ಟಿದ್ದೀನಿ, ಸೊ ಇದನ್ನು ನೀವು SOP ಫಾರ್ಮ್ನಲ್ಲೂ ಮಾಡಿ, POS ಫಾರ್ಮ್ನಲ್ಲೂ ಮಾಡಿ. ಫೈನ್. ಸೊ ಇಷ್ಟು ಆದಮೇಲೆ ಈಗ ಒಂದು ಚಿಕ್ಕ ಮಾಡಿಫಿಕೇಷನ್ ಮಾಡ್ತೀನಿ. ಆ ಮಾಡಿಫಿಕೇಷನ್ ಏನು? ಸಪೋಸ್ ಈ 14 ಅನ್ನೋದು ಪ್ರೆಸೆಂಟ್ ಇದೆ ಅಂತ ಅಂದ್ಕೊಳ್ಳಿ. 14 ಅನ್ನೋದು ಪ್ರೆಸೆಂಟ್ ಇದೆ. ಫೈನ್. ಸೊ 14 ಅನ್ನೋದು ಪ್ರೆಸೆಂಟ್ ಇದೆ ಅಂತ ಹೇಳುವಾಗ ಇದನ್ನು ಯೂಸ್ ಮಾಡಿ ನಾನು ಕ್ವಾಡ್ ಮಾಡ್ಬೋದಾ ಚೆಕ್ ಮಾಡ್ತೀನಿ. ಸೊ ಆಲ್ರೆಡಿ ಆಕ್ಟೆಟ್ ಇದೆ, ಕ್ವಾಡ್ ಇದೆ. ಸೊ ನನಗೆ ಆಕ್ಟೆಟ್ ಮತ್ತು ಕ್ವಾಡ್ನಿಂದ ವೈ ಇಂಟು ಎಕ್ಸ್ ಪ್ಲಸ್ ಡಬ್ಲ್ಯೂ ಬಾರ್ ಬಂತು. ಆದರೆ ಇದೊಂದು ಅನ್ಮ್ಯಾಪ್ಡ್ ಹಂಗೆ ಉಳ್ಕೊಂಡಿದೆ. ಸೊ ಇದನ್ನು ನಾನು ಯೂಸ್ ಮಾಡಿ ಕ್ವಾಡ್ ಮಾಡಬಹುದಾ ಚೆಕ್ ಮಾಡ್ತೀನಿ. ಆಕ್ಟೆಟ್ ಪಾಸಿಬಿಲಿಟಿ ಇರಲಿಲ್ಲ. ಸೊ ಆಕ್ಟೆಟ್ ಪಾಸಿಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಸೊ ಪೇರ್ ಒಂದು ಹೇಳಿರಲಿಲ್ಲ ನಿಮಗೆ. ಸೊ ಒಂದೇ ಕಡೆ ಬಂದಾಗ ಪೇರ್ ಹೇಗೆ ತೊಗೊಳ್ಳೋದು ಅದು ಹೇಳ್ತೀನಿ ನಿಮಗೆ ಈಗ. ಸೊ 14ನಲ್ಲಿ ಬ್ಲಾಕ್ ಇದೆ, ಅನ್ಮ್ಯಾಪ್ಡ್ ಆಗಿದೆ. ಸೊ ಈಗ ನಾನು ಮ್ಯಾಪ್ ಮಾಡಬೇಕು. ಇದರ ಜೊತೆ ಇನ್ನೊಂದು ಅನ್ಮ್ಯಾಪ್ ವ್ಯಾಲ್ಯೂ ಇಲ್ಲ. ಹಾಗಾಗಿ ಇದನ್ನು ನಾನು ಪಾಸಿಬ್ಲಿ ಮ್ಯಾಪ್ ಆಗಿರೋ ವ್ಯಾಲ್ಯೂಸ್ ಜೊತೆ ಮ್ಯಾಪ್ ಮಾಡಬೇಕು. ಮ್ಯಾಪ್ ಆಗಿರೋ ವ್ಯಾಲ್ಯೂಸ್ ಜೊತೆ ಮ್ಯಾಪ್ ಮಾಡಿದ್ರೆ ನನಗೆ ಕ್ವಾಡ್ ಸಿಗುತ್ತಾ ಚೆಕ್ ಮಾಡ್ತೀನಿ. ಕ್ವಾಡ್ ಸಿಗೋದಿಲ್ಲ ಅಂತ ಹೇಳುವಾಗ ನೆಕ್ಸ್ಟ್ ಪಾಸಿಬಿಲಿಟಿ ಇರೋದು ಯಾವುದು? ಪೇರ್. ಸೊ ಪೇರಿಗೆ ಹೋಗ್ತೀನಿ. ಸೊ ಪೇರಿಗೆ ಹೋಗುವಾಗ ಇದನ್ನು ನಾನು ಯಾವುದ್ರ ಜೊತೆ ಪೇರ್ ಮಾಡ್ಬೋದು? ಹೀಗೆ ಪೇರ್ ಮಾಡಲಿಕ್ಕಾಗಲ್ಲ. ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಾಡೋದಿದ್ದರೆ ಸ್ಟ್ರೇಟ್ ಆಗಿಯೇ ಮಾಡಬೇಕು. ಫೈನ್. ಸೊ ಮಾಡುವಾಗ ಇದರ ಜೊತೆ ನಾನು ಮ್ಯಾಪ್ ಮಾಡ್ತೀನಿ. ಸೊ ಮ್ಯಾಪ್ ಮಾಡುವಾಗ ಸೊ ಎರಡು ಮ್ಯಾಪ್ ಆಗಿದೆ. ಸೊ ಯಾವ್ದು ಮ್ಯಾಪ್ ಆಗಿದೆ? ಪೇರ್ ವಿಚ್ ಈಸ್ M14 ಇಂಟು M10. ಸೊ ಈಗ ಇದರಲ್ಲಿ ನೋಡುವಾಗ ಇದು ಎಷ್ಟು ರೋ ತಗೊಂಡು, ಈ ಮ್ಯಾಪಿಂಗ್ ಎಷ್ಟು ರೋ ತೊಗೊಂಡಿದೆ? 2 ರೋ. ಯಾವ 2 ರೋ? ಲಾಸ್ಟ್ 2 ರೋ. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್, ಎಕ್ಸ್ ಬಾರ್ ಪ್ಲಸ್ ವೈ, ಇದೆರಡರಲ್ಲಿ ಯಾವುದು ಕಾಮನ್? ಎಕ್ಸ್ ಬಾರ್ ಕಾಮನ್. ಸೊ ಪ್ಲಸ್ ಹಾಕೊಳ್ತೀನಿ ನೆಕ್ಸ್ಟಿಗೆ ಹೋಗಲಿಕ್ಕೆ, ಕಾಲಮ್ಗೆ ಹೋಗಲಿಕ್ಕೆ. ನೆಕ್ಸ್ಟ್ ಕಾಲಮ್ಗೆ ಹೋಗುವಾಗ ಎಷ್ಟು ಕಾಲಮ್ ತೊಗೊಂಡಿದೆ? ಒಂದೇ ಕಾಲಮ್. ಈಗ ಒಂದು ಕಾಲಮ್ ಅಂತ ಹೇಳುವಾಗ ನನಗೆ ಕಾಮನ್ ಸಿಗೋದಿಲ್ಲ. ಸೊ ಕಾಮನ್ ಸಿಗೋದಿಲ್ಲ ಅಂತ ಹೇಳುವಾಗ ಒಂದೇ ಕಾಲಮ್ ಇದೆ ಅಂತ ಹೇಳುವಾಗ ಕಂಪ್ಲೀಟ್ ಇದನ್ನೇ ಬರಿಬೇಕಾಗ್ತದೆ. ಪ್ಲಸ್ ಝೆಡ್ ಬಾರ್ ಪ್ಲಸ್ ಡಬ್ಲ್ಯೂ. ಓಕೆ, ಸೊ ಹಾಗಾದಾಗ ಫೈನಲ್ ಆನ್ಸರ್ ನನಗೇನು ಬರುತ್ತೆ? ಇಂಟು ಎಕ್ಸ್ ಬಾರ್ ಪ್ಲಸ್ ಝೆಡ್ ಬಾರ್ ಪ್ಲಸ್ ಡಬ್ಲ್ಯೂ. ಸೊ ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್ ಫಾರ್ ದಿಸ್ ಮ್ಯಾಪಿಂಗ್. ಸೊ ಇದನ್ನು ನೀವು SOPನಲ್ಲಿ ಮಾಡಿ. ಸೇಮ್ ಕ್ವಶನ್ SOPನಲ್ಲಿ ಮಾಡಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಮ್ಯಾಪಿಂಗ್, K-ಮ್ಯಾಪ್, SOP ಆ್ಯಂಡ್ POS. ಸೊ ಈ ಒಂದು ಚಾಪ್ಟರ್ನಲ್ಲಿ ನಾನು ನಿಮಗೆ ಬೇಸಿಕ್ ಲಾಸ್, ಥಿಯರಮ್ಸ್, ರಿಡಕ್ಷನ್ ಆಫ್ ಅಥವಾ ಆಲ್ಜಿಬ್ರಿಕ್ ಮೆಥಡ್ಸ್ ಹೇಳಿದೆ, ಯೂಸಿಂಗ್ ಟ್ರೂತ್ ಟೇಬಲ್ಸ್ ಹೇಳಿದೆ, ಕೆನಾನಿಕಲ್ ಫಾರ್ಮ್ಸ್ ಹೇಳಿದೆ, ಮಿನ್ ಟರ್ಮ್ಸ್ ಹೇಳಿದೆ, ಮ್ಯಾಕ್ಸ್ ಟರ್ಮ್ಸ್ ಹೇಳಿದೆ, K-ಮ್ಯಾಪನ್ನು ಯೂಸ್ ಮಾಡಿಕೊಂಡು ಕೆನಾನಿಕಲ್ ಫಾರ್ಮ್ಸನ್ನು ಹೆಂಗೆ ರಿಡ್ಯೂಸ್ ಮಾಡೋದು ಅಂತ ಹೇಳಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೊಸದಾದಂಥ ಒಂದು ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ಸೆಷನ್ ಈಸ್ ಆಲ್ ಅಬೌಟ್ K-ಮ್ಯಾಪ್, ದಟ್ ಟು reducing POS using K-ಮ್ಯಾಪ್.